ಪಕ್ಷದ ಶಿಸ್ತು ಉಲ್ಲಂಘಿಸುತ್ತಿರೋ ಆರೋಪದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ರೂ ಕೂಡ ಅವರು ಕ್ಯಾರೆ ಅಂತಿಲ್ಲ. ನೋಟಿಸ್ಗೆ ಉತ್ತರಿಸಲು ನೀಡಿದ ಗಡುವು ಮುಗಿದಿದ್ರೂ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗಿಲ್ಲ. ಮೊನ್ನೆ ನೋಟಿಸ್ ಕೊಟ್ಟಿದ್ದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಉತ್ತರ ಕೊಡೋದಕ್ಕೆ 72 ಗಂಟೆಗಳ ಗಡುವು ಕೊಟ್ಟಿತ್ತು. ಈ ಅವಧಿಯೊಳಗೆ ಉತ್ತರಿಸದೇ ಇದ್ರೆ ಶಿಸ್ತು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿತ್ತು. ಆದರೂ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ನೋಟಿಸ್ಗೆ ಉತ್ತರ ನೀಡದಿದ್ರೆ ಉಚ್ಚಾಟನೆ ಮಾಡೋ ಸಾಧ್ಯತೆ ಇದೆ. ಬಿಜೆಪಿ ಸಾರಥ್ಯ ಸಮರಕ್ಕೆ ಅಂತ್ಯದ ದಿನಗಳು ಹತ್ತಿರವಾಗ್ತಾ ಇದೆ. ಫೆಬ್ರವರಿ 21ಕ್ಕೆ ರಾಜ್ಯ ಬಿಜೆಪಿಗೆ ನೂತನ ಸಾರಥ್ಯನ ನೇಮಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ನಾಯಕರ ನಡುವಿನ ಆಂತರಿಕ ಸಂಘರ್ಷದ ಬಗ್ಗೆ ದಾವಣಗೆರೆಯ ಸರಗೊಂಡನಕೊಪ್ಪದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದಾರೆ. ನಾನು ಈ ಹಿಂದಿನಲ್ಲೂ ಹೇಳ್ತಾ ಇದ್ದೆ, ಹೇಳಿಕೆ ಕೊಟ್ಟ ರೀತಿಯ ಬಗೆಹರಿತಾ ಇದೆ, ಶೀಘ್ರವೇ ಎಲ್ಲ ಸಮಸ್ಯೆಯು ಕ್ಲಿಯರ್ ಆಗಲಿದೆ ಅಂತ ಹೇಳಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಸಂಘರ್ಷದ ಮಧ್ಯೆ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಹಿಂದೆ ಸಮಾವೇಶ ಮಾಡದಂತೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಆದರೀಗ ಹೈಕಮಾಂಡ್ ಸಮಾವೇಶಕ್ಕೆ ಅವಕಾಶ ಕೊಟ್ಟಿದೆ. ಸರಣಿ ಸಭೆ ಮಾಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ದೆಹಲಿಗೆ ತೆರಳಿ ಅನುಮತಿಯನ್ನ ಪಡ್ಕೊಂಡು ಬಂದ್ರು. ಅಂದುಕೊಂಡಂತೆ ಆದರೆ ಮಾರ್ಚ್ನಲ್ಲಿ ದಲಿತ ಮಹಾಸಮಾವೇಶ ನಡೆಯಲಿದೆ. ಇವೆಲ್ಲದರ ನಡುವೆ ಇನ್ನೊಂದು ಅವಧಿಗೂ ಸಿದ್ದರಾಮಯ್ಯ ಅವರೇ ಸಕ್ರಿಯ ರಾಜಕೀಯದಲ್ಲಿ ಇರಬೇಕಾಗತ್ತೆ, ಚುನಾವಣೆ ಗೆಲ್ಲೋದಕ್ಕೆ ಅವರು ಬೇಕು ಅಂತ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಸಿ ಸಮಾವೇಶಕ್ಕೆ ಹೈಕಮಾಂಡ್ ಹಸಿರು ನಿಶಾನೆ ನೀಡುತ್ತಿದ್ದ ಹಾಗೆ ದಲಿತ ಸಚಿವರು ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಸಿಎಂ ಭೇಟಿಯಾಗಿ ದೆಹಲಿ ಭೇಟಿಯ ವರದಿಯನ್ನ ಒಪ್ಪಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರೆದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಏನೋ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ಗೆ ಎಐಸಿಸಿಯಿಂದ ಹೊಸ ಜವಾಬ್ದಾರಿ ನೀಡಲಾಗಿದೆ. ಹರಿಯಾಣ ರಾಜ್ಯದ ಉಸ್ತುವಾರಿಯಾಗಿ ನೇಮಕ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಮಾಡಿದೆ. ಜೊತೆಗೆ ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಗಳನ್ನು ನೇಮಿಸಿದೆ ಎಐಸಿಸಿ. ರಾಜ್ಯದ 2 ನಾಯಕರಿಗೆ ಹೊರ ರಾಜ್ಯಗಳ ಕಾಂಗ್ರೆಸ್ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದು, ಬಿಕೆ ಹರಿಪ್ರಸಾದ್ಗೆ ಹರಿಯಾಣ ಉಸ್ತುವಾರಿಯಾದರೆ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಜಮ್ಮು ಕಾಶ್ಮೀರದ ಉಸ್ತುವಾರಿ ನೀಡಿದೆ. ರಾಜ್ಯ ಉಸ್ತುವಾರಿಯೂ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೆಳಗಾವಿಯ ಮಹಾನಗರ ಪಾಲಿಕೆ 2 ಬಿಜೆಪಿ ಸದಸ್ಯರು ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಆಯುಕ್ತರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ. ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹಾಗೂ ಅಭಯ ಪಾಟೀಲ್ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಾದೇಶಿಕ ಆಯುಕ್ತರ ಆದೇಶ ಕಾನೂನು ಬಾಹಿರ ಅಂತ ರಾಜ್ಯಪಾಲರಿಗೆ ದಾಖಲೆ ಸಮೇತ ದೂರನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಂಬಿ ಪಾಟೀಲ್ ನಿನ್ನೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಯಶಸ್ವಿಯ ಬಗ್ಗೆ ಮಾತಾಡಿದ್ರು. ಇನ್ವೆಸ್ಟ್ ಕರ್ನಾಟಕದಿಂದ ರಾಜ್ಯಕ್ಕೆ 10.27 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಬಂದಿದೆ. ಹೊಸದಾಗಿ 6 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. 75% ಬೆಂಗಳೂರಿನ ಹೊರಗಾಗಿದೆ. 45% ಉತ್ತರ ಕರ್ನಾಟಕದ ಭಾಗಕ್ಕೆ ಹೂಡಿಕೆಯಾಗಿದೆ. ವಿಜಯಪುರ, ಗದಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೂಡಿಕೆಗೆ ಒಪ್ಪಂದ ಆಗಿದೆ. ಇದರೊಂದಿಗೆ ಇನ್ವೆಸ್ಟ್ ಕರ್ನಾಟಕ 2025 ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸಿದೆ. ಇನ್ಮುಂದೆ ಚಿನ್ನ ಬೆಳ್ಳಿ ಖರೀದಿಸೋಕೆ ಬ್ಯಾಗ್ ಬದಲು ಚೀಲದಲ್ಲಿ ದುಡ್ಡು ತಗೊಂಡು ಹೋಗಬೇಕು ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಚಿನ್ನ ಬೆಳ್ಳಿ ದರ ಏರಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 8,105 ರೂಪಾಯಿ ಆಗಿದ್ರೆ 24 ಕ್ಯಾರೆಟ್ ಚಿನ್ನ 8,500 ರೂಪಾಯಿ ಆಗಿದೆ. ಬೆಳ್ಳಿ ಕೆಜಿಗೆ 1 ಲಕ್ಷಕ್ಕೆ ತಲುಪಿದೆ. ಬೆಲೆ ಏರಿಕೆ ಮಧ್ಯೆ ಕಂಗೆಟ್ಟಿರುವ ಕರ್ನಾಟಕದ ಜನರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಸರ್ಕಾರ ತಯಾರಿ ಮಾಡಿಕೊಳ್ತಿದೆ. ವಿದ್ಯುತ್ ದರ ಏರಿಕೆಗೆ ಅನುಮತಿಸಿ ಅಂತ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. ಮುಂದಿನ 3 ವರ್ಷಗಳಿಗೆ ಅನ್ವಯ ಆಗುವಂತೆ ಬೆಲೆ ಏರಿಕೆಗೆ ಒತ್ತಾಯನೂ ಮಾಡಿದೆ. ದರ ಪರಿಷ್ಕರಣೆ ಸಂಬಂಧ ಫೆಬ್ರವರಿ 17ರಂದು ಸಾರ್ವಜನಿಕರ ಆಕ್ಷೇಪಣೆ ಸ್ವೀಕಾರಕ್ಕೂ ಕರೆ ನೀಡಿದೆ. ಖಾಸಗಿ ಟೆಲಿಕಾಂ ಕಂಪನಿಗಳ ಪೈಪೋಟಿ ಮಧ್ಯೆ 17 ವರ್ಷಗಳ ಬಳಿಕ ಬಿಎಸ್ಎನ್ಎಲ್ ಲಾಭ ಗಳಿಸಿದೆ. ಇನ್ನೇನು ಬಿಎಸ್ಎನ್ಎಲ್ ಮುಚ್ಚೇ ಬಿಡ್ತಾರೆ ಅನ್ನೋ ಹೊತ್ತಲ್ಲಿ ಈ ತ್ರೈಮಾಸಿಕದಲ್ಲಿ 262 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಬಿಎಸ್ಎನ್ಎಲ್. ನ್ಯೂಸ್ 18ನ ಮತ್ತೊಂದು ಸುದ್ದಿ ಇಂಪ್ಯಾಕ್ಟ್ ಆಗಿದ್ದು, ನಮ್ಮ ಮೆಟ್ರೋ ಪ್ರಯಾಣ ದರವನ್ನು ಕೆಲವು ಕಡೆ ಕಡಿಮೆ ಮಾಡಲಾಗಿದೆ. 90% ಹಾಗೂ 100ರಷ್ಟು ಏರಿಕೆಯಾಗಿದ್ದ ಸ್ಟೇಜ್ಗಳಲ್ಲಿ ಮಾತ್ರ ಬಿಎಂಆರ್ಸಿಎಲ್ ಪ್ರಯಾಣ ದರ ಕಡಿಮೆಯಾಗಿದೆ. 100% ದರ ಏರಿಕೆಯಾಗಿದ್ರೆ ಅಲ್ಲಿ 30% ಮಾತ್ರ ಕಡಿತ ಮಾಡಲಾಗಿದೆ. ಬೆಲೆ ಏರಿಕೆಗೆ ತಕ್ಕಂತೆ ಸೌಲಭ್ಯ ಕೊಡಲು ಬಿಎಂಆರ್ಸಿಎಲ್ ಮೆಟ್ರೋ ಪ್ರಯಾಣಿಕರು ವಿಶೇಷ ಮನವಿ ಮಾಡಿದ್ದಾರೆ. ಮುಂಬೈ, ಹೈದರಾಬಾದ್, ಚೆನ್ನೈ ಮಾದರಿ ಅನುಸರಿಸಲು ಒತ್ತಾಯಿಸಲಾಗಿದೆ. ದರ ಏರಿಕೆ ವಿಚಾರದಲ್ಲಿ ಮಾತ್ರವಲ್ಲ, ಸೌಲಭ್ಯ ಕೊಡುವಲ್ಲೂ ಕೂಡ ಯೋಚಿಸಿ ಅಂತ ಹೇಳಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ದರ ಡಬಲ್ ಆದರೆ ವಿಶೇಷ ಫೆಸಿಲಿಟಿ ಮಾತ್ರ ಶೂನ್ಯ ಅಂತ ಕಿಡಿಕಾರಿದ್ದಾರೆ.
ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಖಂಡಿಸಿ ಎಬಿವಿಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. 16 ಪ್ರತಿಭಟನಾಕಾರರ ವಿರುದ್ಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇಂದಿನಿಂದ ಸಿಬಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆ 2025 ಆರಂಭ ಆಗ್ತಾ ಇದ್ದು, ಈ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. ಅವುಗಳ ಪಾಲನೆ ಕಡ್ಡಾಯಗೊಳಿಸಲಾಗಿದೆ. ಭಾರತದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಈ ಪರೀಕ್ಷೆ ನಿರ್ಣಾಯಕವಾಗಿದೆ. ಈ ವರ್ಷ ದೇಶದಾದ್ಯಂತ 44 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆ ಬರೆಯಲಿದ್ದಾರೆ. ಪಾಚಿಗಟ್ಟಿದ ವಾಟರ್ ಫಿಲ್ಟರ್ನಿಂದ ಕಲುಷಿತ ನೀರು ಪೂರೈಕೆ ಮಾಡಿದ ಘಟನೆ ಬೀದರ್ನ ಭಾಲ್ಕಿ ತಾಲೂಕಿನ ಮೋರಂಬಿ ಗ್ರಾಮದಲ್ಲಿ ನಡೆದಿದೆ. 3-4 ವರ್ಷದ ಹಿಂದೆಯೇ ಕೋಟಿ ವೆಚ್ಚದಲ್ಲಿ ವಾಟರ್ ಫಿಲ್ಟರ್ ನಿರ್ಮಾಣ ಮಾಡಲಾಗಿದೆ. ಆದರೆ ವಾಟರ್ ಫಿಲ್ಟರ್ ಬಳಸದೆ ಪಾಚಿಗಟ್ಟಿದ್ದು ಗ್ರಾಮಕ್ಕೆ ಕಲುಷಿತ ನೀರನ್ನೇ ಪೂರೈಕೆ ಮಾಡಲಾಗ್ತಾ ಇದೆ. ಕಲುಷಿತ ನೀರು ಪೂರೈಸುತ್ತಿರುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕೊಪ್ಪಳ ಬಳಿಯಲ್ಲಿ ಬಲ್ಡೋಟಾ ಕಂಪನಿಯಿಂದ ಬೃಹತ್ ಉಕ್ಕು ಕಾರ್ಖಾನೆಗೆ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಉಕ್ಕು ಕಾರ್ಖಾನೆ ಬೇಡ ಅಂತ ವಿರೋಧಿಸಿ ಕೊಪ್ಪಳ ತಾಲೂಕಿನ ಪರಿಸರ ಹಿತರಕ್ಷಣೆಯವರು ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ. ಇವತ್ತು ಕೊಪ್ಪಳದಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ನಡೆಯಲಿದೆ. ಸಭೆಗೆ ಸುಮಾರು 3,000 ರಿಂದ 4,000 ಜನ ಬರುವ ಸಾಧ್ಯತೆ ಇದೆ. ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ, ಇಲ್ಲದಿದ್ದರೆ ಅನಿವಾರ್ಯವಾಗಿ ಅವರು ಅಷ್ಟೇನು ಮಾಡ್ತಾರೆ. ಚಿಕ್ಕಮಗಳೂರಿನ ಭದ್ರಾ ನದಿ ನೀರಿನಲ್ಲಿ 30 ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು, ಇಟಿಎಫ್ ಸಿಬ್ಬಂದಿ ಕಾಡಾನೆಗಳ ಹಿಂಡನ್ನು ಭದ್ರಾ ಅಭಯಾರಣ್ಯಕ್ಕೆ ಅಟ್ಟಿದ್ದಾರೆ. ಮರಿಯಾನೆಗಳೊಂದಿಗೆ ಭದ್ರಾ ಹಿನ್ನೀರಿಗೆ ತೆರಳಿದ್ದ ಕಾಡಾನೆಗಳು ಎನ್ಆರ್ಪುರ ತಾಲೂಕಿನ ರಾವೂರು, ಹಾಗಲಮನೆ ಗ್ರಾಮದ ಸುತ್ತಮುತ್ತಲಿನ ಸಂಚಾರ ಮಾಡಿವೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಬೀದರ್ನಿಂದ ಭಕ್ತರು ತೆರಳಿದ್ದಾರೆ. ಬೀದರ್ ಡಾನಾಪುರ ವಿಶೇಷ ರೈಲಿಗೆ ಸಂಸದ ಸಾಗರ್ ಖಂಡ್ರೆ ಬೀದರ್ ರೈಲು ನಿಲ್ದಾಣದಲ್ಲಿ ಚಾಲನೆ ಕೊಟ್ಟರು. ಇದಕ್ಕೂ ಮೊದಲು ರೈಲಿನಲ್ಲಿದ್ದಂತಹ ಪ್ರಯಾಣಿಕರ ಬಳಿ ತೆರಳಿ ಶುಭವನ್ನ ಹಾರೈಸಿದರು. ಮಹಾಕುಂಭ ಮೇಳದ ಹಿನ್ನೆಲೆ ಬೀದರ್ನಿಂದ ವಿಶೇಷ ರೈಲಿಗಾಗಿ ಸಂಸದ ಸಾಗರ್ ಖಂಡ್ರೆ ರೈಲ್ವೆ ದಕ್ಷಿಣದ ವಲಯದ ಜನರಲ್ ಮ್ಯಾನೇಜರ್ಗೆ ಪತ್ರವನ್ನು ಬರೆದಿದ್ದರು. ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನ ಸಕಲೇಶಪುರ ಪಟ್ಟಣದಲ್ಲಿ ಅನಾವರಣ ಮಾಡಲಾಗಿದೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದ್ರು. ಪಟ್ಟಣದ ಬೈಪಾಸ್ ರೋಡಲ್ಲಿ ಕೆಂಪೇಗೌಡರ ಅಶ್ವಾರೂಢ ಪ್ರತಿಮೆಯನ್ನ ಸುಂದರವಾಗಿ ನಿರ್ಮಿಸಲಾಗಿದ್ದು, ಲೋಕಾರ್ಪಣೆ ಕಾರ್ಯ ವಿಜೃಂಭಣೆಯಿಂದ ನೆರವೇರಿತು. ಕಲ್ಯಾಣ ಕರ್ನಾಟಕದ ಸುಪ್ರಸಿದ್ಧ ಗೋನಾಲ್ ದುರ್ಗಾದೇವಿ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಲ್ ಗ್ರಾಮದ ಆದಿಶಕ್ತಿ ದುರ್ಗಾದೇವಿ ಜಾತ್ರೆ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆದಿದೆ. ರಥಕ್ಕೆ ಫಲಪುಷ್ಪ ಹಣ್ಣುಗಳಿಂದ ಅಲಂಕರಿಸಲಾಗಿತ್ತು. ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಐತಿಹಾಸಿಕ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದಲ್ಲಿ ಕಾರ್ಣಿಕೋತ್ಸವ ನಡೆದಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿದಿದ್ದಾರೆ. ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅಂತ ಘೋಷಣೆ ನುಡಿಯಲಾಗಿದೆ. ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ನಿಗಮ ಅಧ್ಯಕ್ಷ ಬಿಕೆ ಅಲ್ತಾಫ್ ಖಾನ್ರಿಗೆ ಬೆದರಿಕೆ ಕರೆ ಬಂದಿದೆಯಂತೆ. ಆರ್ಎಸ್ಎಸ್ ಚಮಚಾಗಿರಿ ಮಾಡಿದ್ರೆ ಪಿಎಫ್ಐ ನಿನ್ನೆ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕಲಾಗಿದೆಯಂತೆ. ಜೆಜಿಆರ್ ನಗರ ಠಾಣೆಗೆ ಅನಾಮಿಕ ವ್ಯಕ್ತಿ ವಿರುದ್ಧ ಬಿಕೆ ಅಲ್ತಾಫ್ ಖಾನ್ ದೂರನ್ನು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿರೋ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರದು ಅಂತ ಧಮಕಿ ಹಾಕಿದಾರಂತೆ. ಕೋರ್ಟ್ನಲ್ಲಿ ವಾರೆಂಟ್ ಆಗಿದ್ರೂ ತಲೆಮರೆಸಿಕೊಂಡಿದ್ದಂತಹ ಆರೋಪಿ 9 ವರ್ಷಗಳ ನಂತರ ಸಿಕ್ಬಿದ್ದಿದ್ದಾನೆ. ಮೊಹಮ್ಮದ್ ಫಾರೂಕ್ ಎಂಬಾತ ಕೊಲೆಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿ ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಪೊಲೀಸರು ಮೊಹಮ್ಮದ್ ಫಾರೂಕ್ಗಾಗಿ ಹುಡುಕಾಟವನ್ನು ನಡೆಸಿದ್ರು. ಮಗ ಅಪ್ಪನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಫೋಟೋ ಮುಳುವಾಗಿದ್ದು, ಈ ವೇಳೆ ಪೊಲೀಸರು ಅಲರ್ಟ್ ಆಗಿ ಮಕ್ಕಳನ್ನ ಸ್ಕೂಲ್ಗೆ ಬಿಡಲು ಬರ್ತಿದ್ದಂತಹ ಮೊಹಮ್ಮದ್ ಫಾರೂಕ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಟೋ ಚಾಲಕ ರ್ಯಾಪಿಡೋ ಬೈಕ್ ಚಾಲಕ ಕಿತ್ತಾಡಿಕೊಂಡಿದ್ದಾರೆ. ಆಟೋ ಚಾಲಕನೊಬ್ಬ
ರ್ಯಾಪಿಡೋ ಚಾಲಕನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದು, ಗ್ಯಾಂಗ್ ಕರ್ಕೊಂಡು ಬರ್ತೀನಿ ಅಂತ ಆವಾಜ್ ಹಾಕಿದ್ದಾನೆ. ರ್ಯಾಪಿಡೋ ಬೈಕ್ ಸವಾರ ಆರ್ಟಿಒ ಅಲ್ಲಿ ದೂರು ಕೊಡಿ ಅಂದ್ರು, ಅದನ್ನ ಕೇಳದೆ ಆಟೋ ಚಾಲಕ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಆಟೋ ಚಾಲಕನ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇನ್ನು ಪ್ರಯಾಗ್ರಾಜ್ ತೆರಳಲು ಕೆಲವರು ಕಿಕ್ಕಿರಿದ ರೈಲುಗಳನ್ನು ಹತ್ತಿದರೆ, ಇನ್ನು ಕೆಲವರು ದುಬಾರಿ ವಿಮಾನಗಳಿಗೆ ಹಣ ಸುರಿದಿದ್ದಾರೆ. ಅನೇಕರು ಸ್ವಂತ ವಾಹನಗಳಲ್ಲಿ ತೆರಳುತ್ತಾ ಇದ್ದಾರೆ. ಈ ಮಧ್ಯೆ ಆಂಧ್ರಪ್ರದೇಶದ ಕೆಲ ಯುವಕರು ಚಿತ್ತೂರಿನಿಂದ ಪ್ರಯಾಗ್ರಾಜ್ಗೆ ಬರೋಬ್ಬರಿ 4,000 ಕಿಲೋಮೀಟರ್ ಆಟೋದಲ್ಲೇ ತೆರಳಿದ್ದಾರೆ. ಈ ವಿಡಿಯೋ ನೆಟ್ಟಿಗರ ಗಮನ ಸೆಳೆದಿದೆ. ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾ ಅವರಿಗೆ ಸಂಬಂಧಪಟ್ಟ ಆಸ್ತಿಪತ್ರಗಳು, ಅಪಾರ ಒಡವೆ ಮತ್ತು ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಕರ್ನಾಟಕ ಸರ್ಕಾರದಿಂದ ಆರಂಭ ಆಗಿದೆ. ಇವತ್ತು ಜಯಲಲಿತಾ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿಪತ್ರಗಳು 11,344 ರೇಷ್ಮೆ ಸೀರೆ, 7,040 ಗ್ರಾಂ ತೂಕದ 468 ಬಗೆಯ ಚಿನ್ನ, ವಜ್ರಾಭರಣಗಳು ಹಾಗೂ 750 ಜೊತೆ ಚಪ್ಪಲಿ, ವಾಚು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲಾಗುತ್ತೆ. ಫೆಬ್ರವರಿ 19 ಅಥವಾ 20ರಂದು ದೆಹಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವ ಸಾಧ್ಯತೆಗಳಿವೆ. ಸಿಎಂ ರೇಸ್ನಲ್ಲಿ ರೇಖಾ ಗುಪ್ತಾ, ಆಶೀಶ್ ಸೂದ್ ಹಾಗೂ ಶಿಖಾ ಸೇರಿ ಹಲವರಿದ್ದಾರೆ. ಸಂಪುಟ ಸೇರುವ 15 ಶಾಸಕರ ಪಟ್ಟಿ ಅಂತಿಮಗೊಳಿಸಲಾಗಿದೆ ಎನ್ನಲಾಗಿದೆ. ಹಾಲಿ ಚಾಂಪಿಯನ್ ಆರ್ಸಿಬಿ 3ನೇ ಆವೃತ್ತಿಯ WPLನಲ್ಲಿ ಭರ್ಜರಿ ಶುಭಾರಂಭ ಮಾಡಿದೆ. ರಿಚಾ ಘೋಷ್, ಪೆರ್ರಿ ಹಾಗೂ ಕನಿಕಾ ಅಬ್ಬರದಿಂದ ಗುಜರಾತ್ ತಂಡದ ವಿರುದ್ಧ 6 ವಿಕೆಟ್ಗಳ ಗೆಲುವು ಸಾಧಿಸಿಕೊಂಡಿದೆ. ಇವತ್ತು ಡೆಲ್ಲಿ ಮತ್ತು ಮುಂಬೈ ಮಹಿಳಾ ಪಡೆ ಸೆಣಸಾಡಲಿವೆ. ಫೆಬ್ರವರಿ 19ರಿಂದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿ ಶುರುವಾಗಲಿದ್ದು, ಫೆಬ್ರವರಿ 20ರಂದು ಭಾರತ ಬಾಂಗ್ಲಾದೇಶದ ನಡುವೆ ಮೊದಲ ಪಂದ್ಯ ನಡೆಯಲಿದೆ. ಹೀಗಾಗಿ ಇವತ್ತು ಟೀಂ ಇಂಡಿಯಾ ಆಟಗಾರರು ದುಬೈಗೆ ತೆರಳಲಿದ್ದಾರೆ. ಅಲ್ಲದೆ ಪಂದ್ಯಗಳ ಸಂದರ್ಭದಲ್ಲಿ ಯಾವುದೇ ಆಟಗಾರರು ವೈಯಕ್ತಿಕ ವಾಹನಗಳಲ್ಲಿ ಪ್ರಯಾಣಿಸುವಂತಿಲ್ಲ. ತಂಡದ ಬಸ್ಸಲ್ಲೇ ಪ್ರಯಾಣ ಮಾಡುವುದು ಕಡ್ಡಾಯವಾಗಿದೆ. ಡಾಲಿ ಧನಂಜಯ್ ನಾಳೆ ಧನ್ಯತಾ ಅವರ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ. ಇವತ್ತು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅದ್ಧೂರಿಯಾಗಿ ಆರತಾಕ್ಷತೆ ಕಾರ್ಯಕ್ರಮ ನೆರವೇರಲಿದೆ. ಸಮಾರಂಭಕ್ಕೆ ಚಿತ್ರರಂಗದ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರು ಸಾಕ್ಷಿಯಾಗಲಿದ್ದಾರೆ. ಹಾಗೆ ಅಭಿಮಾನಿಗಳಿಗೂ ಸಹ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಕೂಡ ಭರ್ಜರಿಯಾಗಿ ನಡೆದಿದೆ. ರಿಯಾಲಿಟಿ ಶೋನಲ್ಲಿ ಅಶ್ಲೀಲವಾಗಿ ಮಾತನಾಡಿದಂತಹ ಯೂಟ್ಯೂಬರ್ ರಣವೀರ್ ಅಲ್ಲಬಾಧಿಯಾಗೆ ಮುಂಬೈ ಪೊಲೀಸರ 2ನೇ ಸಮನ್ಸ್ ಕೊಟ್ಟಿದ್ದಾರೆ. ಆದರೆ ರಣವೀರ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಅವರ ಮನೆ ಕೂಡ ಲಾಕ್ ಆಗಿದೆ. ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ರಣವೀರ್ ಅರ್ಜಿಯನ್ನು ವಜಾ ಮಾಡಿತ್ತು.